ನಾವು ಹೇಗೂ ಕೋಕೋನಟ್ ಪ್ರಾಡಕ್ಟೇ ಮಾಡ್ತಿದ್ದೇವಲ್ಲ, ಸೊ ಅದೇ ಸೇಮ್ ಟ್ರೆಸ್ ಲೆಚಸ್ ಅನ್ನ ನಾವು ಕೋಕೋನಟ್ಗೆ ಕನ್ವರ್ಟ್ ಮಾಡುವ. ಒಂದ್ಸಲ ನೀರಾಗಿರ್ತದೆ, ಒಂದ್ಸಲ ಡ್ರೈ ಆಗಿರ್ತದೆ, ಆ ತರ ಆಗಿತ್ತು. ಮತ್ತೆ ಅವ್ರು ರೇಟ್ ಕೇಳಿದ್ರು, ರೇಟ್ ನಮ್ಗೆ ಗೊತ್ತಿಲ್ಲ ಎಂತ ಮಾಡ್ಬೇಕಂತ. ಸೊ ನಾವೆಂತ 500 ಕಪ್ಸ್ ಅಲ್ಲಿ ನಾವು ಒಂದೆಷ್ಟು ಮೇ ಬಿ ಒಂದು 50 ಕಪ್ಸ್ 50 to 100 ಕಪ್ಸ್ ಶೇರ್ ಮಾಡಿದ್ದೇವೆ. ಮತ್ತೆ 400 ಎಲ್ಲ ಇದಾಯ್ತು. ಮತ್ತೆ ನಾವು ಹಾಗೆ ತಗೊಂಡು ಬಂತು, ಎಲ್ಲ ಚೆಲ್ಲಿದೆ. ಬಿಸ್ನೆಸ್ ಅನ್ನ ನಿಮ್ಮದೇ ಆದ ಒಂದು ಪದದಲ್ಲಿ ಹೇಳ್ಬೇಕಂದ್ರೆ ಏನಂತ ಹೇಳ್ಬೋದು? ಸೊ ನನ್ನ ಪ್ರಕಾರ ಅದೇ ಬಿಸ್ನೆಸ್ ಅಂತ ಅಂತ ಹೇಳಿದ್ರೆ ಪ್ಯಾಷನ್ ಅಂತ ಹೇಳ್ತಾರೆ. ಈಗ ನಮ್ಮ ಮಾಡಬೇಕು, ನಮಗೆ ಬಿಸ್ನೆಸ್ಸೇ ಮಾಡಬೇಕು ಅಂತ ಇರ್ತದಲ್ಲ, ಅದು ಒಂದು. ಮತ್ತೊಂದು ನೆಸೆಸಿಟಿ ಅಂದರೆ ಫಿನಾನ್ಷಿಯಲಿ ನೆಸೆಸಿಟಿ. ಸೊ ನಾನು ಎಂತ ಹೇಳ್ಬೇಕಂತ ಹೇಳಿದ್ರೆ, ಅಂದರೆ ನನಗೆ ಹೇಗೆ ಬಿಸ್ನೆಸ್ ಇದು ಬಂತು ತಲೆಯಲ್ಲಿ ಅಂತ ಹೇಳಿದ್ರೆ, ನನ್ನೊಬ್ಬ ಫ್ರೆಂಡ್ ಇದ್ದ ಆ್ಯಕ್ಚುಲಿ ಬೆಂಗಳೂರಲ್ಲಿ. ನಾನು ಬೆಂಗಳೂರಲ್ಲಿರುವಾಗ ವರ್ಕ್ ಮಾಡ್ತಾ ಇರುವಾಗ, ಅವನ ಹೆಸರು ಹೇಳ್ಬೇಕಂದ್ರೆ ಕೌಶಿಕ್ ಅಂತ, ನನ್ನ ಕ್ಲಾಸ್ಮೇಟ್ ಅವನು ಆ್ಯಕ್ಚುಲಿ. ನಾವು ಡಿಗ್ರಿಯಲ್ಲಿ ಒಟ್ಟಿಗೆ ಓದೋದು ನಾವು. ಸೊ ಅವನಿಗೆ ಮೊದಲಿಂದ ಸಹ ಈ ಪ್ಯಾಷನ್ ಇತ್ತು, ಬಿಸ್ನೆಸ್ ಮಾಡಬೇಕು ಅಂತ. ಸೊ ಅವನಲ್ಲಿ ನನಗೆ ಹೇಳ್ತಿದ್ದ ಬಿಸ್ನೆಸ್ ಮಾಡುವ ಅಂತ. ಸೊ ಆ್ಯಕ್ಚುಲಿ ನಾನು ಅಲ್ಲಿ ಅವನ ಜೊತೆಗೆ ಸೇರಿ ಒಂದು ಈ ಸ್ಟಾಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ನಾವು ಅಲ್ಲಿ. ಆ್ಯಕ್ಚುಲಿ ನಾವು ಟೀ ಶರ್ಟ್ಸ್ ಇದ್ದು ಎಲ್ಲ ಬಿಸ್ನೆಸ್ ಮಾಡ್ತಿತ್ತು. ಸೊ ನಾವೆಲ್ಲ ಮಾಲಿಗೆಲ್ಲ ಹೋಗಿ ಈ ಥರ ಸ್ಟಾಲ್ ಹಾಕಿ ಟೀ ಶರ್ಟ್ ಸೇಲ್ ಮಾಡ್ತಿತ್ತು. ಆಮೇಲೆ ನಾವು ತುಂಬಾ ಟೈಮ್ ಮಾಡಿದ್ದೇವೆ ಹಾಗೆ. ಫ್ಲೀ ಮಾರ್ಕೆಟ್ ಅಂತ ಹೇಳ್ತಾರೆ, ಅದು ಕೆಲಸದ ಜೊತೆಗೆ ಅಥವಾ ವೀಕೆಂಡ್ ಅಲ್ಲಿ? ಇಲ್ಲ, ವೀಕೆಂಡ್ ಅಲ್ಲಿ ನಾವು ಅಲ್ಲಿ ಕೆಲಸ ಮಾಡ್ತಿದ್ವಿ, ವರ್ಕಿಂಗ್. ಸ್ಯಾಟರ್ಡೆ ಸಂಡೇ ನಮ್ಗೆ ರಜೆ ಇತ್ತು. ಸೊ ಎವ್ರಿ ಸ್ಯಾಟರ್ಡೆ ಸಂಡೇ ನಾವು ಅಲ್ಲಿ ನಮ್ಗೆ ಅವನು ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿ ಕೊಡೋದು ಈ ಬಿಸ್ನೆಸ್ ವರ್ಲ್ಡ್ಗೆ ಅಂತ ಹೇಳ್ಬೋದು. ಒಳ್ಳೆಯವರ ಸಂಘ ಮಾಡಿದ್ರೆ ಒಳ್ಳೇದಾಗ್ತದೆ. ಎಕ್ಸಾಕ್ಟ್ಲಿ. ಸೊ ಅವನಿಗೆ ಅದು ತುಂಬಾ ಪ್ಯಾಷನ್ ಇತ್ತು, ಹಾಗಾಗಿ ನಾವು ಅಲ್ಲಿ ಸ್ಟಾರ್ಟ್ ಮಾಡಿತ್ತು. ಆಮೇಲೆ ನಾನು ಎಂತಾಯ್ತಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರಿದ್ದು ಅಂತ ನಾನು ಅಲ್ಲಿ ಬಿಟ್ಟು ಈಚೆ ಬಂದೆ. ಸೊ ಅದಾದ್ಮೇಲೆ ಬಿಸ್ನೆಸ್ ಇದೆಲ್ಲ ಸ್ಟಾಪ್ ಆಗಿತ್ತು. ಆಮೇಲೆ ಮದುವೆ ಎಲ್ಲ ಆಯ್ತು. ಆಮೇಲೆ ನಾವು ಇದು ಮಾಡುವಾಗ ನಮ್ಗೆ ಡಿಸೈಡ್ ಅಂದ್ರೆ ಹೇಗೆ ಮಾಡೋದು ಅಂತ. ಸೊ ನಂಗೆ ಆ ಎಕ್ಸ್ಪೀರಿಯನ್ಸ್ ಇರ್ಲಿಕ್ಕೆ ಹೋಗಿ ನಂಗೆ ಈಗ ಸ್ವಲ್ಪ ಸ್ಟಾಲ್ ಅಲ್ಲಿ ಈಸಿ ಆಗ್ತದೆ. ಸೊ ನಂಗೆ ಒಂದು ಐಡಿಯಾ ಬಂದಿತ್ತು, ಓಕೆ ಈ ಸ್ಟಾಲ್ ಹಾಕಿದ್ರೆ ಹೇಗೆ ಮಾಡ್ಬೇಕಂದ್ರೆ ನಂಗೆ ಮ್ಯಾನೇಜ್ ಮಾಡ್ಬೇಕಂದ್ರೆ ನಂಗೆ ಗೊತ್ತುಂಟು. ಸೊ ಅದೇ ಎಲ್ಲರದ್ದು ಒಂದು ಇನ್ಪುಟ್ ಅಂತ ಹೇಳಿದಲ್ಲ, ಸೊ ಅಲ್ಲಿಂದ ನಮ್ಗೆ ಬಂದದ್ದು. ಸೊ ನಮ್ದು ಮೇನ್ ಅಂತ ಹೇಳಿದ್ರೆ ಪ್ಯಾಷನ್ಗಿಂತ ನೆಸೆಸಿಟಿ ಅಂತ ಹೇಳ್ಬೋದು. ಎಂತಾಗಿದೆ ಅಂತ ಹೇಳಿದ್ರೆ ಅದು ಮಾಡೋದು ಒಂದು ಖುಷಿ ಬರ್ತದೆ. ಇವಳಿಗೆ ನಂಗೆ ಒಂದೊಂದ್ಸಲ ಹೇಳ್ತಿರ್ತಾಳೆ, ನೀನು ಆಫೀಸ್ ಕೆಲಸ ಮಾಡುವಾಗ ಇಷ್ಟು ಖುಷಿಯಲ್ಲಿ ಇರುವುದಿಲ್ಲ, ಅಡಿಗೆ ಮಾಡುವಾಗ ಇಷ್ಟು ಖುಷಿಯಲ್ಲಿ ಇರ್ತೀಯಲ್ಲ ಅಂತ. ಅದು ಮೇನ್. ನಾವು ಜೀವನದಲ್ಲಿ ಇದು ಅಂದ್ರೆ ಅದು ಬೇಕೇ ಅಂತ ಇರುದಿಲ್ಲ, ಆದ್ರೂ ನಮ್ಗೆ ನೆಸೆಸಿಟಿಯಿಂದ ನಾವು ಒಂದು ಜಾಬ್ ಅನ್ನ ಮಾಡ್ತಾ ಇರ್ತೇವೆ. ಅದು ನಮ್ಗೆ ಯಾವ್ದ್ರಲ್ಲಿ ಇಷ್ಟ ಇದೆ ಅದ್ರಲ್ಲಿ ಹೋಗ್ಬೇಕು, ಹಾಗೆ ಆಗ ಮಾತ್ರ ನಾವು ಖುಷಿಯಲ್ಲಿ ಇರ್ತೇವೆ ಅಂತ. ಅದೇ ನಾನೀಗ ಅಡಿಗೆ ಎಲ್ಲ ಮಾಡುವಾಗ ನಾನು ಹಾಡ್ತಾ ಇರ್ತೇನೆ, ಹೀಗೆ ಎಂತ ಮಾಡ್ತಿರ್ತೇನಲ್ಲ. ಸೊ ಅವಳಿಗೆ ಹೇಳುದು, ಇಷ್ಟು ಖುಷಿಯಲ್ಲಿ ನೀನು ಕೆಲಸ ಮಾಡಿದ ನಾನು ಯಾವತ್ತು ನೋಡ್ಲಿಲ್ಲ ಮಾರೆ ಅಂತ. ಸೊ ನಂಗೆ ಅದೊಂದು ಇಂಟ್ರೆಸ್ಟ್ ಬಂದದ್ದು ಎಲ್ಲಿಂದ ಬಂದ ಗೊತ್ತಿಲ್ಲ. ನಂಗೆ ಸ್ಟಾರ್ಟಿಂಗ್ ಇಂದೇನೆ ಇರ್ಲಿಲ್ಲ ಅದು ಅಡಿಗೆ ಮಾಡೋದು. ಅದು ರೀಸೆಂಟ್ ಆಗಿ ಅಂದ್ರೆ ಒಂದೊಂದು ಚೇಂಜ್ ಆಗ್ತಾ ಇರ್ತದಲ್ಲ. ಸೊ ಈಗ ಒಂದು ನೆಸೆಸಿಟಿಯಿಂದಾನೆ ಸ್ಟಾರ್ಟ್ ಆಗಿದೆ, ಮಾಡಿಕೊಳ್ಳಬೇಕಿತ್ತು, ನೀವೇ ತಿನ್ಬೇಕಿತ್ತು. ಹಾಗೆ ನಾವು ಬೇರೆ ಊರಿಗೆ ಹೋದಾಗ ಎಲ್ಲ ಕಲಿತೇವೆ ಅಂತ, ನಾವು ಮನೇಲಿದ್ದಾಗ ಕಲಿಯೋದಿಲ್ಲ. ಸೊ ಅಲ್ಲಿ ಎಲ್ಲ ಕಲಿಸ್ತದೆ. ನಾವು ಪರ ಊರು ಅಂತ ಹೇಳುದಷ್ಟೇ, ಬಟ್ ಅದೆಲ್ಲ ಕಲಿಸ್ತದೆ. ನಮ್ಮ ಊರ್ಗಿಂತ ಜಾಸ್ತಿ ಕಲಿತಿದೆ ಅದು ನಮಗೆ. ಬಟ್ ಅದು ಎಲ್ಲ ಯೂಸ್ ಆಗ್ತದೆ, ಲೆಸನ್ಸ್. ಕರೆಕ್ಟ್. ಮತ್ತೆ ನಿಮ್ಮ ಒಂದು ಕೈ ರುಚಿಯನ್ನ ಯಾರಾದ್ರೂ ಒಬ್ರು ಸೆಲೆಬ್ರಿಟಿಗೆ ಕೊಡ್ಬೇಕಂತ ಇದ್ರೆ ಅವ್ರಿಗೆ ಯಾರನ್ನ ಚೂಸ್ ಮಾಡ್ತೀರಾ ಅಂತ? ಓಕೆ, ಸೆಲೆಬ್ರಿಟಿ ನನ್ನ ಪರ್ಸನಲ್ ಫೇವರೇಟ್ ಆಕ್ಚುಲಿ ರಕ್ಷಿತ್ ಶೆಟ್ಟಿ, ನಮ್ಮ ಊರಿನವರೇ. ಮತ್ತೆ ಅವರ ಪಿಕ್ಚರ್ ಸಹ ಇಷ್ಟ, ಮತ್ತೆ ಅವರ ಒಂದು ಎಂತ ಹೇಳ್ತಾರೆ, ಒಂದು ಆಟಿಟ್ಯೂಡ್, ಅವರು ಇರುವ ಅಂತ ಇದು ಅದು ಸಹ ಇಷ್ಟ. ಸೊ ಮೇ ಬಿ ಅವರಿಗೆ ಒಂದು ಕೊಡುವ ಅಂತ. ಈ ಸಲ ಪರ್ಯಾಯಕ್ಕೆ ಎಲ್ಲರೂ ಬಂದಿದ್ರೆ ಕೊಡ್ತಿತ್ತು ನಾವು, ಅವರಲ್ಲಿ ಕಾಣಲಿಲ್ಲ ಅಂತ. ಈಗ ನೀವು ತುಂಬಾ ಕಡೆ ಸ್ಟಾಲ್ ಹಾಕಿದ್ರಿ ಅಂತೆಲ್ಲ ಹೇಳಿದ್ರಿ, ಅದ್ರಲ್ಲಿ ತುಂಬಾ ಗ್ರಾಹಕರು ಬಂದಿರ್ತಾರೆ. ಅದ್ರಲ್ಲಿ ನಿಮ್ಗೆ ಒಂದು ಖುಷಿಯಾದ ಒಂದು ಫೀಡ್ಬ್ಯಾಕ್ ಬಂದಿರ್ತದೆ, ಅದು ನಿಮ್ಗೆ ಅವಿಸ್ಮರಣೀಯ ಅಂತ ಹೇಳ್ಬಹುದು, ಅದು ನೆನಪಲ್ಲೇ ಇರ್ತದೆ ಅಂತ. ಆ ತರದ್ದು ಏನಾದ್ರೂ ನಿಮ್ಗೆ ಫೀಡ್ಬ್ಯಾಕ್ ಬಂದಿದ್ಯಾ ಅಂತ? ಹೌದು, ಈಗ ಫೀಡ್ಬ್ಯಾಕ್ ಅಂದ್ರೆ ತುಂಬಾ ಬಂದಿದೆ. ಒಳ್ಳೇದು ಅಂತೆಲ್ಲ ಬಂದಿದೆ, ಒಳ್ಳೇದಾಗಿದೆ ಹೇಗೆ ಮಾಡ್ತೀರಿ ಹಾಗೆಲ್ಲ ಕೇಳಿದ್ದಾರೆ. ಬಟ್ ಮೊನ್ನೆ ಪರ್ಯಾಯದಲ್ಲಿ ಒಬ್ರು ಅಂದ್ರೆ ಸ್ವಲ್ಪ ಏಜ್ ಆದವ್ರು ಬಂದಿದ್ರು. ಅವರು ಅದೇ ಕುಡಿದು ಹೇಳಿದ್ರು, ವಾವ್ ಇದು ಒಳ್ಳೇದುಂಟು, ಈಗ ನಂಗೆ ನಾಳೆ ಬೇಕಿದು, ನೀವೆಲ್ಲಿ ಸಿಗ್ತೀರಿ ಅಂತ ಕೇಳಿದ್ರು ನಂಗೆ. ನಾನು ಎಲ್ಲಿ ಹೇಳುದು ಈಗ ಅಂತ ಹೇಳಿದೆ, ಇಲ್ಲ ಮೇಡಮ್ ನಾವು ಹೀಗೆ ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ದೇವೆ, ಅದ್ರೆ ನೀವು ಮಾಡಬೇಕು ಎಲ್ಲಾದ್ರೂ, ಯಾಕಂದ್ರೆ ಇದು ಟೇಸ್ಟ್ ಒಳ್ಳೇದಿದೆ. ಅಂದ್ರೆ ನನಗೆ ಇಷ್ಟ ಆಗಿದೆ ಅಂತ ಅಲ್ಲ, ಬಟ್ ನಾನು ಪರ್ಸನಲ್ ಆಗಿ ಹೇಳ್ತೇನೆ, ನಂಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿದ್ದೇನೆ, ಮಾಡಿ ನೀವು ಎಲ್ಲಾದ್ರೂ ಹಾಕಿ, ಇದು ಸ್ಟಾಲ್ ಜನ ಇಷ್ಟಪಡ್ತಾರೆ ಅಂತ ಹೇಳಿದ್ರು. ಸೊ ಅವಾಗ ನಾನು ಹೇಳಿದೆ, ಓ ಇವ್ರು ಇಷ್ಟು ಇದಾಗಿ ಹೇಳ್ತಿದ್ದಾರಲ್ಲ ಮಾರ್ರೆ, ನಾವೊಂದು ಏನಾದ್ರು ಮಾಡ್ಬೇಕು, ಎಲ್ಲಾದ್ರೂ ಹಾಕ್ಬೇಕು ಅಂತ. ಈಗ ನಿಮ್ದೊಂದು ಕೈ ರುಚಿ ಚಿಕ್ಕ ಮಕ್ಕಳಿಂದ ಏಜ್ ಆದವ್ರ ತನಕ ಇಷ್ಟಪಡ್ತಾರೆ ಹಾಗಾದ್ರೆ. ಎಕ್ಸಾಕ್ಟ್ಲಿ. ಹೌದು. ಬನ್ ಮಸ್ಕಾನ ಏಜ್ ಆದವ್ರು ತಿಂತಾರ? ಹಾಗೆ ಬನ್ ಮಸ್ಕಾ ಏಜ್ ಆದವರು ಅಷ್ಟು ಇಷ್ಟಪಟ್ಟಿದ್ದು ನಾನು ನೋಡ್ಲಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ವರ್ಡ್ಸ್ ಆಡ್ ಆಗಿದೆ ಅಲ್ಲ, ಈಗ ಈ ಜನರೇಷನ್ಗೆ ಸೂಟ್ ಆಗುತ್ತೆ ಬನ್ ಮಸ್ಕಾ ಅಲ್ಲ.
ಸೊ ಮಕ್ಕಳು ತಿಂತಾರೆ, ಮತ್ತೆ ಈ ಮಿಡಲ್ ಏಜ್ಡ್ ಅವರು ತುಂಬಾ ತಿಂತಾರೆ, ಮತ್ತೆ ಈಗಿನ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ತಿಂತಾರೆ ಆಕ್ಚುಲಿ. ಏಜ್ ಆದವರು ಹೆಚ್ಚಾಗಿ ನಿಮ್ದು ಏಜ್ ಆದವರು ಡ್ರಿಂಕಿಗೆ ತುಂಬಾ ಇದು ಕೊಟ್ಟಿದ್ದಾರೆ, ಅಂದ್ರೆ ಒಳ್ಳೆದಾಗಿ. ಎಳನೀರು ನಮ್ದು ಇಲ್ಲಿ ಫೇವರೇಟ್ ಅಲ್ಲ ಎಲ್ಲರಿಗೂ. ಅದೇ ಹಾಗೆ ಬೊಂಡವನ್ನ ಪರ್ಚೇಸ್ ಮಾಡಿ ನಿಮ್ಗೆ ಇಲ್ಲಿ ಎಷ್ಟು ಹೊತ್ತು ಬೇಕಾಗ್ತದೆ ಇದು ಪ್ರೊಸೆಸಿಂಗ್? ಅದು ನಮ್ಗೆ ಸ್ವಲ್ಪ ಕಷ್ಟ, ಇಬ್ಬರೇ ಮಾಡ್ತೀರಾ ಅಂತ ಹೇಳುವಾಗ ಅದೇ ತುಂಬಾ ಟೈಮ್ ಬೇಕಾಗ್ತದೆ. ಅಂದ್ರೆ ಹೆಲ್ಪ್ ಮಾಡ್ಲಿಕ್ಕೆ ಈಗ ಅಮ್ಮ ಇರ್ತಾರೆ, ಮತ್ತೆ ಅವಳು ಆಚೆ ಮನೆ ರಾಧಿಕಾ ಅವಳೆಲ್ಲ ಬರ್ತಾರೆ ಹೆಲ್ಪ್ ಮಾಡ್ಲಿಕ್ಕೆ. ಬಟ್ ಮೇನ್ಲಿ ಅದೇ ಒಂದಂದ್ರೆ ಹೇಳಿದ್ರೆ ಆ ಬೊಂಡ ಕಟ್ ಮಾಡೋದು, ಅದರ ಬಾವೆ ಎಲ್ಲ ತೆಗೆಯೋದು, ಅದು ತುಂಬಾ ಕೆಲಸ. ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದಿನ ಸ್ಟಾಲ್ ಇದ್ರೆ ಓಕೆ, ನಾವು ಹಿಂದಿನ ದಿನ ಮಾಡಿ ಇಡ್ಬೋದು. ನಾವು 2 ದಿನ ಸ್ಟಾಲ್ ಇದ್ದಾಗ ಫಸ್ಟ್ ದಿನ ನಾವು ಸ್ಟಾಲ್ ಅಲ್ಲಿ ಮುಗಿಸಿ ಬರ್ಬೇಕು ಮನೆಗೆ ಬಂದು ಮತ್ತೆ ಅದೇ ಕೆಲಸ ಮೊದಲು ಸ್ಟಾರ್ಟ್ ಸಾಕಾಗಿರ್ತದೆ. ನಮ್ದೀಗ ಮೊನ್ನೆ ಸಹ ಜಾತ್ರೆ, ಬ್ರಹ್ಮವರ ಜಾತ್ರೆಗೆ ನಮ್ದಲ್ಲಿ ಸ್ಟಾಲ್ ಎಲ್ಲ ಮುಗಿಸಿ ಮನೆಗೆ ಬರುವಾಗ 11-11:30 ಆಯ್ತು. ಅದಾದ್ಮೇಲೆ ಮತ್ತೆ ನಾವು ಊಟ ಮಾಡಿ ಮತ್ತೆ ನೆಕ್ಸ್ಟ್ ಡೇಗೆ ಪ್ರಿಪರೇಷನ್ ಮಾಡಿ ಮಲಗುವಾಗ 3 ಗಂಟೆ ಆಗಿದೆ ಬೆಳಗ್ಗೆ. ಮತ್ತೆ ಬೆಳಗ್ಗೆ 8 ಗಂಟೆಗೆ ವಾಪಸ್ ಸ್ಟಾರ್ಟ್ ಮಾಡ್ಬೇಕು. ಸೊ 2 days ಇದ್ದಾಗ ಒಂಚೂರು ಇದಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಬಟ್ ನಾವು ಖುಷಿಯಲ್ಲಿ ಮಾಡ್ತಿದ್ದೇವಲ್ಲ, ಅದೇ ಮೇನ್ ಅದೇ ನಮ್ದಂದ್ರೆ ಓಕೆ ನಮ್ಮದೇ ಒಂದಂತ ಉಂಟಲ್ಲ, ಹಾಗಾಗಿ ಬೇರೆಯವರಿಗೆ ಕೆಲಸ ಮಾಡಿದಾಗ ನಮ್ಗೆ ಅನ್ಸ್ತದೆ ಯಾಕೆ ಮಾಡೋದು, ಬಟ್ ನಮ್ಗೆ ಅಂತ ಮಾಡಿದಾಗ ನಮ್ಗೆ ಬೇರೆ ದಿನ ನೋಡಿ, ಬೇರೆ ದಿನ ನಮ್ಗೆ ನಾನೊಂದು ಸ್ವಲ್ಪ ಲೇಟ್ ಹೇಳುದು ಆಕ್ಚುಲಿ, 8:30 ಎಲ್ಲ ಹೇಳುದು. ಬಟ್ ಇದರ ಸ್ಟಾಲ್ ಇದ್ದಾಗ ನಂಗೆ ಕರೆಕ್ಟ್ 7 ಗಂಟೆಗೆ ಎಚ್ಚರ ಆಗ್ತದೆ, ಆಟೋಮೆಟಿಕ್ ಆಗಿ ಎಚ್ಚರ ಆಗ್ತದೆ. ಇಂಟ್ರೆಸ್ಟ್ ಇದ್ರೆ ಅದಷ್ಟಕ್ಕೆ ಆಗ್ತದೆ ಅಂತ ಕೆಲಸ. ಕರೆಕ್ಟ್. ಮತ್ತೆ ಇವಳು ಯೂಶುವಲಿ ಹೇಳ್ತಾಳೆ ಬೇಗ, ಬಟ್ ಸ್ಟಾಲ್ ಇದ್ದಾಗ ಅದೇ ನಮ್ಗೆ ಅಲಾರಾಮ್ ಬೇಕಂತಿರೋದಿಲ್ಲ, ಅದು ಬರ್ತದೆ ತಲೆಯಲ್ಲಿ ಇರ್ತದೆ ಅಂತ, ಅದೇ ಟೈಮಿಗೆ ಎಚ್ಚರ ಆಗ್ತದೆ. ತುಂಬಾ ಜಾತ್ರೆಗೆಲ್ಲ ಹೋಗಿದ್ರಿ, ಆಗ ನಿಮ್ಗೆ ಕೆಲವರು ಹೇಳ್ತಾರೆ ಡೈಲಿ ನಮ್ಗೆ ಇದನ್ನ ಸವಿಬೇಕು ನಿಮ್ಮ ಕೈ ರುಚಿಯನ್ನ ಅಂತ ಹೇಳ್ತಾರೆ. ಹೀಗೆ ನೀವು ಏನಾದ್ರು ಐಡಿಯಾ ಮಾಡಿದ್ರಾ ಎಲ್ಲಾದ್ರೂ ಸ್ಟಾಲ್ ಇಡಬೇಕು ಪರ್ಮನೆಂಟ್ ಆಗಿ ಅಂತ? ಅದೇ ನಮ್ದು ಮೇನ್ ಐಡಿಯಾ ಏನಿತ್ತು ಅಂತ ಹೇಳಿದ್ರೆ ಅದೇ ಈ ವೀಕೆಂಡ್ ಅಲ್ಲಿ ಎಲ್ಲಾದ್ರೂ ಈವ್ನಿಂಗ್ ಸ್ಟಾಲ್ ಹಾಕುವಂತ, ಒಂದೇ ಮೇ ಬಿ ಬೀಚ್ ಸೈಡ್ ಅಲ್ಲಿ. ಮತ್ತೆ ಇವಳ ಮನೆ ಹೇಗೂ ಕೃಷ್ಣಮಠದ ಹತ್ರ ಉಂಟಲ್ಲ, ನಾವಲ್ಲಿ ಯೂಶುವಲಿ ರಾಜಾಂಗಣದ ಹತ್ರ ಹೋಗುವಾಗ ರೋಡಲ್ಲಿ ಹೋಗುವಾಗ ಫುಲ್ ಟೂರಿಸ್ಟ್ಗಳು ಇರ್ತಾರೆ. ಸೊ ನಾನು ಯಾವತ್ತು ಇವಳ ಹತ್ರ ಹೇಳುದು ಇಲ್ಲೊಂದು ಸ್ಟಾಲ್ ಹಾಕಿದ್ರೆ ಆಗ್ತದಾ ಮರೀತಿ, ಯಾಕಂದ್ರೆ ಟೂರಿಸ್ಟ್ಗಳು ಬರ್ತಾರೆ ಅಂತ. ಮತ್ತೆ ಎಳ್ನೀರು ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಇಷ್ಟ ಅಲ್ಲ, ಹಾಗಾಗಿ ಸೊ ಅದಕ್ಕೆ ನಾವೀಗ ಪ್ಲಾನ್ ಮಾಡ್ತಿದ್ದೇವೆ, ಮೇ ಬಿ ಬೇಸಿಗೆ ಮುಗಿಯೋದ್ರವರೆಗೆ ಆ ಟೈಮ್ವರೆಗೆ ಒಂದು ರಾಜಾಂಗಣ ಪಾರ್ಕಿಂಗ್ ಅಲ್ಲಿ ಒಂದು ಸ್ಟಾಲ್ ಹಾಕುವ, ಇದೇ ತರ ಸೇಮ್ ನಾವು ಬ್ರಹ್ಮವರದಲ್ಲಿ ಹೇಗೆ ಹಾಕಿದ್ದೇವೆ, ಸೊ ಅದೇ ತರ ಸ್ಟಾಲ್ ಅಲ್ಲಿ ಒಂದು ಸೈಡ್ ಅಲ್ಲಿ ಹಾಕುವ. ಬಟ್ ಅದೇ ಪ್ಲೇಸ್ ಸ್ಯಾಟರ್ಡೆ ಮತ್ತೆ ಸಂಡೇ ನಮಗೆ ರಜೆ. ಟೈಮಿಂಗ್ ಅದೇ ಡಿಸೈಡ್ ಮಾಡಲಿಲ್ಲ, ಬಟ್ ಮೇ ಬಿ ನಾವು ಒಂದು ಆಫ್ಟರ್ನೂನ್ ಇಂದ ಅಂದ್ರೆ ಮಧ್ಯಾಹ್ನ ಎಲ್ಲ ಊಟ ಮಾಡಿ ಹೊರಗೆ ಬರ್ತಾ ಇರ್ತಾರೆ, ಆ ಟೈಮಲ್ಲಿ ಎಲ್ಲರೂ ಬಿಸಿಲು ಇರ್ತದೆ, ಏನಾದ್ರು ಕುಡಿಬೇಕು. ಸೊ ಮೇ ಬಿ ಒಂದು 1 o'clock ಇಂದ ಸ್ಟಾರ್ಟ್ ಮಾಡುವ ಅಂತ ಪ್ಲಾನ್ ಮಾಡ್ತಾ ಇದ್ದೇವೆ. ಬಟ್ ಮೇನ್ಲಿ ಅಂದ್ರೆ ಅಲ್ಲಿ ಸ್ಪೇಸ್ ಬಗ್ಗೆ ನಮ್ಗೆ ಇನ್ನೂ ಗೊತ್ತಿಲ್ಲ, ಸೊ ಯಾರನ್ನ ರೀಚ್ ಆಗಬೇಕು. ಅದೀಗ ಮೇಲ್ ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಸಮಸ್ಯೆ ಅದೇ, ನಮ್ಗೆ ಯಾರನ್ನ ಕೇಳಬೇಕು ಅದೆಲ್ಲ ಸ್ವಲ್ಪ ಗೊತ್ತಾಗಬೇಕು. ಆದ್ರೂ ಕೂಡ ಇಲ್ಲಿ ತನಕ ಬರುವಾಗ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಈಗ ಮೊನ್ನೆ ಹಾಗೆ ನಾನು ಆಲೋಚನೆ ಮಾಡುವಾಗಲೇ ಹಿಂದಿಂದ ಒಬ್ರು ಸಪೋರ್ಟ್ಗೆ ಬರ್ತಾ ಇದ್ದಾರೆ ಅನ್ಸುತ್ತೆ. ಅದೀಗ ಮೊನ್ನೆ ನಾನು ಇನ್ಸಿಡೆನ್ಸ್ ಹೇಳ್ಬೇಕಾದ್ರೆ, ಈ ಬ್ರಹ್ಮವರ ಫಸ್ಟ್ ದಿನ ಸ್ಟಾಲ್ ಹಾಕಿದಾಗ ನಮ್ಮ ಸುಪ್ರಸಾದ್ ಶೆಟ್ಟಿ ಅಂತಿದ್ದಾರೆ, ಬಿಜೆಪಿದು ಮುಖಂಡರು, ಸೊ ಅವ್ರು ಬಂದಿದ್ರು ಸ್ಟಾಲಿಗೆ, ಅಂದ್ರೆ ನಮ್ಗೆ ಮೊದಲಿಂದ ಪರಿಚಯ ಅವರು. ಅವ್ರಿಗೆ ನಾನು ಕರೆದೆ, ಅಣ್ಣ ಬನ್ನಿ ಒಂಚೂರು ನಮ್ದೊಂದು ಹೊಸ ಸ್ಟಾಲ್ ಓಪನ್ ಮಾಡಿದ್ದೇವೆ. ಅವ್ರು ಕುಡ್ದು ಅವ್ರು ಹೇಳಿದ್ರು ಒಳ್ಳೇದಿದ್ದಲ್ಲ ಮರೆ, ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಶಾಪ್ ಹಾಕಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ ಇಲ್ಲ ನಾವು ಅಣ್ಣ ಹೀಗೆ ಮಾಡ್ತಿದ್ದೇವೆ ಮನೆಯಲ್ಲಿ, ಪಾರ್ಕಿಂಗ್ ಹತ್ರ ಹಾಕುವ ಅಂತ ಇದ್ದೇವೆ. ಹಾಕು ಮರೆ, ನಿಂಗೆ ಎಂತಾದ್ರೂ ಇದ್ರೆ ನಂಗೆ ಕಾಲ್ ಮಾಡು, ನಾನು ಮಾತಾಡಿ ಕೊಡ್ತೇನೆ ಅಂತ. ಹಾಗೆ ಎಲ್ಲೆಲ್ಲಿಂದ ಬರ್ತದೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ, ಸೊ ನಾವು ಮಾಡುವಾಗ ರೆಡಿ ಇದ್ದೇವೆ. ಅದಕ್ಕೆ ಈಗ ನಾನು ಇದೇ ಜಾತ್ರೆ ಆದ್ಮೇಲೆ ಅವ್ರಿಗೆ ಒಂದು ಕಾಲ್ ಮಾಡ್ಬೇಕಲ್ಲ, ಒಂದು ನೋಡಿ ಹೆಲ್ಪ್ ಮಾಡಿ ಅಂತ. ಈಗ ನೀವು ಈಗ ಮಾಡ್ತೀರಾ ಬೇಸಿಗೆಯಲ್ಲಿ, ಈಗ ಮಳೆಗಾಲದಲ್ಲಿ ನಿಮ್ ಪ್ಲಾನ್ ಏನಾದ್ರೂ ಹಾಕೊಂಡಿದ್ದೀರಾ? ಅದೇ ಮಳೆಗಾಲದಲ್ಲಿ ನಾವು ಝೊಮ್ಯಾಟೋದೇ ಕಂಟಿನ್ಯೂ ಮಾಡುವ, ಅದನ್ನ ಕಂಟಿನ್ಯೂ ಮಾಡುವ. ಅಂದ್ರೆ ಇದು ಅಷ್ಟು ಮೂವ್ ಆಗೋದು ನಂಗೆ ಮಳೆಗಾಲದಲ್ಲಿ, ಬಿಸಿ ಬಿಸಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನರು. ಅದಕ್ಕೆ ನಾವು ಹೊಸ ಟ್ರೈ ಮಾಡ್ತಿದ್ದೆ. ಈಗ ಮೊನ್ನೆ ಒಂದು ನಾನು ಸಮೋಸ ಟ್ರೈ ಮಾಡಿದ್ದೆ, ಅದು ಚೆನ್ನಾಗಿತ್ತು ಆಕ್ಚುಲಿ, ನಮ್ಗೆ ಒಳ್ಳೇದಾಯ್ತು. ಬಟ್ ಯಾರಿಗೂ ಕೊಡ್ಲಿಲ್ಲ, ನಾವು ಇನ್ನು ನೋಡ್ಬೇಕು, ಅದನ್ನ 4 ಜನರಿಗೆ ಕೊಟ್ಟು ಫೀಡ್ಬ್ಯಾಕ್ ತಗೊಂಡು. ಅಂದ್ರೆ ನಂಗೆ ಅಂತ ಅನ್ಸ್ತಂದ್ರೆ ಸುಮ್ಮನೆ ಮಾಡ್ಲಿಕ್ಕಿಂತ ಒಂದು ಫಸ್ಟಿಗೆ ಎಲ್ಲರಿಗೆ ಕೊಟ್ಟು ಫೀಡ್ಬ್ಯಾಕ್ ತಗೊಂಡು, ಈಗ ಹತ್ತರಲ್ಲಿ ಒಂದು 8 ಜನ ಒಳ್ಳೇದುಂಟು ಅಂತ ಹೇಳಿದ್ರೆ ಮಾಡುವ ಅಂತ. ಮತ್ತೆ ಅಂದ್ರೆ ನಾರ್ಮಲ್ ಟೇಸ್ಟ್ ಆದ್ರೆ ಎಲ್ಲ ಕಡೆ ಸಿಗ್ತದಲ್ಲ, ನಮ್ದೇನಾದ್ರು ಒಂದು ಸ್ವಲ್ಪ ಒಳ್ಳೆ ಟೇಸ್ಟ್ ಇದ್ದಾಗ ಮಾತ್ರ ಕೊಡುವ ಅಂತ. ಏನೋ ಡಿಫ್ರೆನ್ಸ್ ಅದ್ರಲ್ಲಿ ಎಂತಾದ್ರೂ ಹೊಸ ಐಟಮ್ ಆಡ್ ಮಾಡುದು, ಆ ತರ ಏನಾದ್ರು ಮಾಡಿ ಕೊಡುವ ಅಂತಿದ್ದೆ. ಕೆಲವರ ಮನೆಯಲ್ಲಿ ಫಂಕ್ಷನ್ ಇರ್ತದೆ, ಆಗ ನಿಮ್ಮ ಒಂದು ಐಟಮ್ ಅನ್ನು ಅವರು ಅಲ್ಲಿ ಇಡ್ಬೇಕಂತ ಇರ್ತಾರೆ, ಆಗ ಏನಾದ್ರು ನಿಮ್ಮ ಅವರಿಗೆ ಸಪ್ಲೈ ಮಾಡ್ತೀರಾ? ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಬಹುದು ನಿಮ್ಗೆ? ಕಡಿಮೆ ಅಂದ್ರೆ ಎಷ್ಟು ಅಂದ್ರೆ? ಈಗ ನಮ್ಮ ಈಗ ಸದ್ಯಕ್ಕೆ ಕೆಪಾಸಿಟಿ ಅಂದರೆ ನಾವೊಂದು 500 ಕಪ್ಸ್ ಆ ಥರ ಎಲ್ಲ ಮಾಡುವಷ್ಟು ಕೆಪಾಸಿಟಿ ಉಂಟು ನಮಗೆ. ಮೇನ್ಲಿ ರೀಚ್ ಆಗ್ಲಿಕ್ಕೆ ಅಂತ ಹೇಳಿದ್ರೆ ನಮ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ರಾವ್ ಸ್ಕೈ ರುಚಿ ಅಂತ, ಮತ್ತೆ ನನ್ನ ಮೊಬೈಲ್ ನಂಬರ್ ಉಂಟು. ಅದಕ್ಕೆ ಅವರು ಕಾಲ್ ಮಾಡಿದ್ರೆ ನಾನು ಅವರಿಗೆ ರೆಸ್ಪಾಂಡ್ ಮಾಡಿ ಮೊಬೈಲ್ ನಂಬರ್ ಅನ್ನು ಹಾಕಿರ್ತೇನೆ, ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಶೋರ್.
ಎಲ್ಲರೂ ಕೂಡ ಟೇಸ್ಟ್ ಮಾಡ್ಲೇಬೇಕು, ಅಷ್ಟು ಚೆನ್ನಾಗಿದೆ ನಿಮ್ಮ ಕೈ ರುಚಿ ಅನ್ನುವಂಥದ್ದು. Thank you. ಒಂದ್ಸಲ ನಿಮ್ ಕೈ ರುಚಿ ನೋಡಿದ್ರೆ ಇನ್ನೊಂದ್ಸಲ ಖಂಡಿತ ಫೋನ್ ಬರ್ತದೆ ನಿಮ್ಗೆ, ಇನ್ನೊಂದು ಪ್ಯಾಕ್ ಕೊಡಿ ಅಂತ. ಅಂದ್ರೆ ನಮ್ಮ ಸ್ಟಾಲ್ ಬಂದವರು ಸಹ ಹಾಗೆ ಹೇಳಿದ್ರು, ಅಂದ್ರೆ ಫಸ್ಟ್ ಸಲ ಬಂದವರಿಗೆ ಗೊತ್ತಾಗುದಿಲ್ಲ ನಿಮ್ಮ ಪ್ರಾಡಕ್ಟ್ ಹೇಗೆ ಅಂತ. ಸೊ ನಾರ್ಮಲ್ ಎಲ್ಲ ಸ್ಟಾಲ್ ತರವೇ ಅಂತ ಅನಿಸ್ತಾರೆ, ಬಟ್ ಬಂದು ಕುಡಿದ ಮೇಲೆ ಗೊತ್ತಾಗ್ತದೆ ಯಾವಾಗ ಅದೇ ಸ್ಟಾಲಿಗೆ ಹೋಗ್ಬೇಕಂತ ಬರ್ತಾರೆ ಅಂತ. ನಮಗೆ ಮೊನ್ನೆ ಸಹ ಸೆಕೆಂಡ್ ಡೇ ತುಂಬಾ ರಿಪೀಟೆಡ್ ಕಸ್ಟಮರ್ ಇದ್ರು ಫಸ್ಟ್ ದಿನ ಬಂದವರು. ಕುಕ್ಕಿಂಗ್ ಅಂತ ಒಂದು ಹಾಬಿ ಅಂತ ನೀವು ಸ್ಟಾರ್ಟ್ ಮಾಡಿ ಅದರಲ್ಲಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರಿ. ಹಾಗೆ ನಿಮ್ಗೆ ಕುಕ್ಕಿಂಗ್ ಬಿಟ್ಟು ಬೇರೆ ಯಾವುದೆಲ್ಲ ಹಾಬಿ ಉಂಟು? ನಮ್ಮ ಇಬ್ಬರಿಗೂ ಲೈಕ್ ಆಗುವಂಥದ್ದು ಒಂದು ಹಾಬಿ ಅಂತ ಹೇಳಿದ್ರೆ ಗಾರ್ಡನಿಂಗ್. ಗಾರ್ಡನಿಂಗ್ ಅಂದ್ರೆ ಈಗ ನಾನು ಬೇಕಾದ್ರೆ ನಿಮಗೆ ನಮ್ಮ ಗಾರ್ಡನ್ ಸಹ ತೋರಿಸ್ತೇನೆ. ಬನ್ನಿ ಹೋಗೋಣ. ತುಂಬಾ ಗಿಡಗಳೆಲ್ಲ ಉಂಟು. ಮೇನ್ಲಿ ಅಂತ ಹೇಳಿದ್ರೆ ಈಗ ಇವಳದ್ದು ಒಂದು ಅಭ್ಯಾಸ ಏನಂತ ಹೇಳಿದ್ರೆ ಎವ್ರಿ ಮಂತ್ ಸ್ಯಾಲ್ರಿ ಆದಾಗ ಒಂದು ಪಾಟ್ ತರುದು. ಹಾಗೆ ತಂದು ಈಗ ಇವಳಿಗೆ 8 ಇಯರ್ಸ್ ಏನೋ ಆಗಿದೆ ಕಂಪ್ಲೀಟ್ ಇವಳ ವರ್ಕ್ ಸ್ಟಾರ್ಟ್ ಮಾಡಿ. ಸೊ ಅದರಲ್ಲಿ ಈಗ ಮದುವೆ ಆಗಿ 4 ಇಯರ್ಸ್ ಆಗಿದೆ. ಸೊ 4 ಇಯರ್ಸ್ ಇಂದ ಒಂದೊಂದೇ ಪಾಟ್ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಉಂಟು. ನೋಡುವ, ಬನ್ನಿ ಗಾರ್ಡನ್ ನೋಡೋಣ. ಗಾರ್ಡನಿಂಗ್ ಅಂತ ಹೇಳಿದರೆ ಒಂದು ನಾವಂದರೆ ಬಸ್ಲೆ ಹಾಕಿದ್ದೇವೆ, ಅಂದರೆ ಮಾರಲಿಕ್ಕಲ್ಲ ಇದೆಲ್ಲ ಆ್ಯಕ್ಚುಲಿ ನಮ್ಮ ಮನೆಗಾಗಿ. ಬಸ್ಲೆದು ಇದು ಸಹ ಸ್ಟ್ಯಾಂಡ್ ಸಹ ನಾವೇ ಮಾಡಿದ್ದು ಮನೆಯಲ್ಲಿ, ನಾವೇ ಎಲ್ಲ ಬೇರೆ ಪೈಪಲ್ಲಿ. ಮತ್ತು ಒಂದು ಮಾವಿನ ಗಿಡ, ಪಪ್ಪಾಯ, ಮತ್ತು ನಮ್ಮ ಗುಡ್ ಜಾಮ್ ಉಂಟು ಅದರಲ್ಲಿ, ಮತ್ತು ಚಿಕ್ಕು ಉಂಟು. ಅದೆಲ್ಲ ಅಂದರೆ ಇನ್ನೂ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಬೇಕಷ್ಟೇ, ಚಿಕ್ಕ ಗಿಡ. ಚಿಕ್ಕ ಗಿಡ. ಮತ್ತು ಲಿಚ್ಚಿ ಸಹ ಉಂಟು ಮಧ್ಯದಲ್ಲಿ. ಮತ್ತೆ ಇದು ನಮ್ಮ ಮೇನ್ ಪತ್ರೊಡೆ. ಇದು ಇಲ್ಲೇ ನಮ್ಮ ಮನೆಯಲ್ಲಿ ತಿಂಗಳಿಗೆ ಒಂದ್ಸಲ ಆಗುದಿಲ್ಲ. ಅದನ್ನ ಬಿಟ್ಟು ಮತ್ತೆ ಎಲ್ಲ ಹೂವಿನ ಗಿಡ ಉಂಟು ಇಲ್ಲಿ. ಇದು ಪಾಟ್ಸ್ ಎಲ್ಲ ಪಾಟ್ಸ್ ಅಲ್ಲಿ. ಸೊ ನಾನು ಹೇಳಿದೆಲ್ಲ ಎವ್ರಿ ಮಂತ್ ಒಂದು ಪಾಟ್ ಬರ್ತದೆ ನಮ್ಮ ಮನೆಗೆ. ತುಂಬಾ ಚೆನ್ನಾಗಿ ಜೋಡಿಸಿದ್ರ. ಪಾಟ್ ತಂದು ಇಡುದು ಮೇನ್ ಅಲ್ಲ, ಅದು ಜೋಡಿಸಿ ಇಡುದು ಉಂಟಲ್ಲ, ಮೇಂಟೈನ್ ಮಾಡೋದು. ಕರೆಕ್ಟ್, ಅದು ತುಂಬಾ ಮುಖ್ಯ ಆಗಿತ್ತು. ಈ ಗಿಡನ ಯಾರು ಸೆಲೆಕ್ಟ್ ಮಾಡೋದು? ಅದು ಎಲ್ಲ ನನ್ನ ಹೆಂಡತಿ. ಎಲ್ಲಿ ನರ್ಸರಿಗೆ ಹೋದ್ರೆ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತರ್ತಾ ಇರ್ತಾಳೆ. ನೀರು ಹಾಕುದು ಅವರೇ? ನೀರು ಹಾಕೋದು ಅಮ್ಮ ಸಹ ಹಾಕ್ತಾಳೆ, ಮತ್ತೆ ಇವಳು ಸಹ ಹಾಕ್ತಾಳೆ. ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಬೇರೆ ಬೇರೆ ಒಂದು ಹೂವಿನ ಗಿಡಗಳು, ಶೋ ಗಿಡಗಳು. ರೈಟ್. ಸೊ ಇಲ್ಲಿ ಸ್ವಲ್ಪ ಅಡಿಕೆ ಗಿಡಗಳಿದೆ. ಇದರಲ್ಲಿ ಒಂದು ಇವಳು ತರೋದು ಬಿಟ್ಟರೆ ಮತ್ತೆ ನಿಮ್ಮ ಆಫೀಸಲ್ಲಿ ಇಬ್ಬರು ಕೊಡ್ತಿದ್ರು ನನಗೆ, ಸಣ್ಣ ಸಣ್ಣ ಕಟಿಂಗ್ಸ್ ಕೊಡ್ತಾ ಇದ್ರು, ನಾನು ಅದನ್ನ ಇಲ್ಲಿ ಬಂದು ಪ್ರೊಪಗೇಟ್ ಮಾಡ್ತಾ ಇದ್ದೆ. ಸೊ ಇಲ್ಲೆಲ್ಲ ಫಸ್ಟಿಗೆ ನಾವಂದರೆ 1-2 ಮಲ್ಲಿಗೆ ಗಿಡ ಇತ್ತು, ಅದನ್ನ ಇಲ್ಲಿ ಹಾಕಿತ್ತು. ಆಮೇಲೆ ನಾವೆಣಿಸಿತ್ತು ಒಂದು ಸ್ವಲ್ಪ ಜಾಸ್ತಿ ಹೇಗೆ ಮೇಲೆ ಟೆರೆಸ್ ಮೇಲೆ ಖಾಲಿ ಇರ್ತದಲ್ಲ, ಸೊ ಟೆರೆಸ್ ಗಾರ್ಡನಿಂಗ್ ಎಂತ ಮಾಡುವ ಅಂತ ಇತ್ತು. ಇದು ಲೋಟಸ್, ಇದೊಂದು ಲೋಟಸ್ ಇದೆ, ಮೊನ್ನೆ ಅಷ್ಟೇ ಆಗಿದೆ, ಈಗ ಹೋಯ್ತು ಅಂತ. ಅದು ಎವ್ರಿ ಲೈಕ್ 1 ಮಂತಿಗೆ ಒಂದು ಬರ್ತದೆ ಲೋಟಸ್. ಸೊ ಟೆರೆಸ್ ಗಾರ್ಡನ್ ಅಂದರೆ ಗಾರ್ಡನ್ ಮೇಲೆ ಖಾಲಿ ಇತ್ತು ಅಂತ ಹೇಳಿ ಏನು ಹಾಕೋದು ಅಂತ ನೋಡುವಾಗ ನನಗೆ ಒಂದು ಐಡಿಯಾ ಬಂತು ಅಂತ ಹೇಳಿದ್ರೆ ಮಲ್ಲಿಗೆ ಏನಾದರೂ ಹಾಕುವ ಅಂತ. ಮಲ್ಲಿಗೆ ಎಲ್ಲರಿಗೂ ಇಷ್ಟ ಅಲ್ಲ ಅಂತ. ಸೊ ಟೆರೆಸ್ ಮೇಲೆ ಒಂದು 40 ಪಾಟ್ಸ್ ಇದೆ. ಸೊ ಅಲ್ಲಿಗೆ ಸಹ ಕರ್ಕೊಂಡು ಹೋಗ್ತೇನೆ. ಬನ್ನಿ ಹೋಗೋಣ. ಮನೆ ಒಳಗೂ ಕೂಡ ಗಾರ್ಡನ್ ಅನ್ನ ಮಾಡಿದ್ರಿ? ಅದೇ ಗಾರ್ಡನ್ ಅಂದ್ರೆ ನನ್ನ ಹೆಂಡತಿಗೆ ಒಂದು ಕನಸು ಅಂತ ಹೇಳಿದ್ರೆ ನಮ್ಮ ಮನೆ ಒಂದು ಕಾಡು ಮಾಡುವ ಅಂತ. ಕಾಡನ್ನ ನಾಡು ಮಾಡ್ತಾ ಇದ್ದಾರೆ ಜನರು, ನೀವು ಮನೆಯನ್ನೇ ನಾಡು ಕಾಡು ಮಾಡ್ತೀರಾ? ಇಲ್ಲಿ ಒಂದು ಲೈಟ್ ಹಾಕಿ. ಓ, ಇಲ್ಲಿ ಉಂಟು ಗಾರ್ಡನ್. ಇಲ್ಲೆಲ್ಲ ಜಾಗ ಉಂಟು, ಅಲ್ಲೆಲ್ಲ ಒಂದು ಪಾಟ್ ಹಾಕ್ತಾ ಇದ್ದೇವೆ. ಇದು ಐಡಿಯಾ ಯಾರದ್ದು? ಅದೇ ನಾನೇ ಹೇಳ್ತಿದ್ದೆ, ಗಿಡ ಸ್ವಾಮಿ ನನ್ನ ದೊಡ್ಡಪ್ಪ ಕೊಟ್ಟದ್ದು. ಅದನ್ನು ತಂದು ಒಂದು ಸ್ಟ್ಯಾಂಡ್ ತಗೊಂಡು ನಾವು ಹಾಗೆ. ಇದು ಸಹ ಗಿಫ್ಟೇ ಬಂದದ್ದು, ಗಿಫ್ಟ್ ಐಟಮ್ಸ್ ಎಲ್ಲ ಇಟ್ಟಿತ್ತು. ಇದು ನೀರು ಹಾಕುವಂತಹ ಗಿಡನಾ? ಡೈಲಿ ನೀರು ಹಾಕಬೇಕು? ಇಂಡೋರ್ ಪ್ಲಾಂಟ್ಸು. ತುಂಬ ಚೆನ್ನಾಗಿದೆ. ತುಂಬ ಜನರಿಗೆ ಒಂದು ಕೆಲಸ ಮಾಡುವಾಗ ನಮಗಿನ್ನು ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೆಂತ ಹೇಳ್ತೀರಾ? ನೀವು ಇಷ್ಟೊಂದು ಹಾಬೀಸ್ಗಳನ್ನ ಮಾಡ್ತಾ ಇದ್ದೀರಾ. ಅದೇ ಮೇನ್ಲಿ ಏನಂದ್ರೆ ನಮ್ಗೆ ಇಷ್ಟ ಆದ್ರೆ ಟೈಮ್ ಸೆಟ್ ಆಗ್ತದೆ ಎಲ್ಲಿಂದಾದ್ರೂ. ನಮ್ಗೆ ಆ ಕೆಲಸ ಇಷ್ಟ ಇಲ್ಲ ಅಂದ್ರೆ ಟೈಮ್ ಇಲ್ಲ ಅಂದ್ರೆ ನಮ್ಗೆ ಯಾವತ್ತೂ ಟೈಮ್ ಇರೋದಿಲ್ಲ. ಈಗ ನಮ್ಗೆ
ಬೇರೆ ಈಗ ಯಾವ್ದು ಇಷ್ಟ ಇಲ್ಲ ಅಂತ ಹೇಳಿದಾಗ ನಾವು ಮೊಬೈಲ್ ಇಟ್ಕೊಂಡು ಕೂತಿರ್ತೇವೆ, ಹೌದು. ಟೈಮ್ ಇಲ್ಲ ಹೇಳ್ತೇವೆ. ಹೌದು. ಆದ್ರೆ ನಮ್ಗೆ ಇಷ್ಟ ಅಂತ ಹೇಳಿದಾಗ ಈಗ ಗಿಡ ಆದ್ರೂ ಅಷ್ಟೇ, ನಮಗೆ ಸ್ಯಾಟರ್ಡೆ ನಮಗೆ ರಜೆ ಅಂದ ಕೂಡಲೇ ಒಂದು ನೀರು ಹಾಕೋ ಕೆಲಸ ಅಂತ ಇದ್ದೇ ಇರ್ತದೆ. ಅದು ನಮ್ಗೆ ಡಿಫಾಲ್ಟ್ ಆಗಿರ್ತದೆ. ಹೌದು. ಅದು ನಮ್ಗೆ ಯಾರು ಹೇಳ್ಬೇಕಂತ ಸಹ ಇಲ್ಲ. Okay, ಶನಿವಾರ ಅಂತ ಬಂದ್ಕೊಳ್ಳೋ ಗಿಡಕ್ಕೆ ನೀರು ಹಾಕಬೇಕು ಅಂತ ಇದ್ದೇ ಇರ್ತದೆ. ಸೊ ಟೈಮ್ ಅಡ್ಜಸ್ಟ್ ಆಗಿ ಆಗ್ತದೆ. ಸೊ ಇದೀಗ ಇಲ್ಲ ಆಯ್ತಲ್ಲ, ಇನ್ನೂ ಸಹ ಇನ್ನೊಂದು ಸ್ವಲ್ಪ ಗಿಡ ಉಂಟಲ್ಲಿ. ಇದು ಬೆಡ್ರೂಮ್, ಇದು ನಮ್ಮ ಬೆಡ್ರೂಮ್. ಇಲ್ಲೂ ಗಿಡ. ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು, ಬೆಡ್ರೂಮ್ ಒಳಗೆ ಒಂದು ಗಾರ್ಡನ್ ಅನ್ನು ಮಾಡಿದ್ರಿ. ಅಲ್ಲ, ಆಕ್ಚುಲಿ ಈ 2 ಗಿಡ ಆಕ್ಚುಲಿ ನಮ್ಮ ಅಲ್ಲಿ ಹೊರಗೆ ಹಿತ್ತಲಲ್ಲಿ ಇದ್ದದ್ದು. ಅಲ್ಲಿ ಏನಾಯ್ತಂದ್ರೆ ಅಡಿಕೆ ಗಿಡದ ಪಕ್ಕದಲ್ಲಿ ನಾವು ಹಾಕ್ಲಿಕ್ಕೆ ಹೋಗಿ ಅಡಿಕೆ ಗಿಡ ಬೆಳಿತಿರ್ಲಿಲ್ಲ, ಈ ಗಿಡ ಬೆಳೀತಾ ಇತ್ತು. ಮತ್ತೆ ನಾವು ಅಲ್ಲಿಂದ ಕಟ್ ಮಾಡುವ ಅಂತ ಹೇಳಿದಾಗ ಇವಳು ಇಲ್ಲೂ ಕಟ್ ಮಾಡಿ ಬಿಸಾಡಿ ಸಾಯ್ತದಲ್ಲ, ಇಷ್ಟು ದೊಡ್ಡದಾದದು ಅಂತ ಅದನ್ನು ತಗೊಂಡು ಬಂದು ಪಾಟಲ್ಲಿ ಹಾಕಿ ಒಳಗೆ ಇಟ್ಟದ್ದು. ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲೊಂದು ಬಾಲ್ಕನಿ ಉಂಟು, ಇಲ್ಲಿ ಸಹ ಒಂದು ಸ್ವಲ್ಪ ಗಿಡ ಹಾಕಿದೆ. ಇಬ್ಬರಿಗೂ ಕೂಡ ಇಂಟ್ರೆಸ್ಟ್ ಇರ್ಲಿಕ್ಕೆ ಹೋಗಿ ಇದು ಇಷ್ಟೊಂದು ಅದೇ ಎಲ್ಲರದ್ದು ಸಪೋರ್ಟ್ ಇದ್ದಾಗ ಮಾತ್ರ. ಹೌದು. ಒಬ್ಬರು ಆಗುದಿಲ್ಲ ಅಂತ ಒಂದು ನೆಗೆಟಿವ್ ಹೇಳಿದ್ರೆ ಮತ್ತೆ ಆಗುದಿಲ್ಲ. ಇದು ಬಿಲ್ವಪತ್ರೆಯಾ? ಇದು ಬಿಲ್ವಪತ್ರೆ, ಇದು ಅವರ ಜಾಗದಲ್ಲಿರೋದು, ಬಟ್ ಹೀಗೆ ಬಂದಿದೆ. ಅದು ನಮಗೆ ಪವಿತ್ರವಾದದ್ದು. ಮತ್ತೆ ಬಿಲ್ವಪತ್ರೆ ಎಲ್ಲಿ ಸಹ ಅಷ್ಟು ಸಿಕ್ಕುದು ಸಹ ಇಲ್ಲ. ಮತ್ತೆ ಇಲ್ಲೊಂದು ನಮ್ಗೆ ಕರಿಬೇವು ಉಂಟು, ದೊಡ್ಡ ಮರ. ಇದು ಸಹ ಅಷ್ಟೇ ಅವರದ್ದು ಜಾಗದ್ದು, ಬಟ್ ನಮ್ಗೆ ಕರಿಬೇವು ಬೇಕಾದ್ರೆ ಇಲ್ಲಿ ಆಗ್ತದೆ ಎಲ್ಲರಿಗೆ. ಹಾಗೆ ಇದು ನಿಮ್ಮ ಮಲ್ಲಿಗೆ ತೋಟ? ಹೌದು. ಸೊ ಅದೇ ಹೇಳಿದಾಗೆ ನಾವು ಗಾರ್ಡನ್ ಮೇಲೆ ಮತ್ತು ಒಂದಂತ ಹೇಳಿದರೆ ಕೆಳಗೆ ತುಂಬ ಸೆಕೆ ಆಗ್ತದಲ್ಲ, ಸೊ ಮೇಲೊಂದು ಗಾರ್ಡನ್, ಟೆರೆಸ್ ಗಾರ್ಡನ್ ಮಾಡುವ ಅಂತ. ಸೊ ಅದೇ ಯಾವ್ದು ಐಟಮ್ ಹಾಕುವ ಅಂತ ಹೇಳಿದಾಗ ನಾನು ಹೀಗೆ ಯೂಟ್ಯೂಬ್ ನೋಡ್ತಾ ಇರುವಾಗ ಈ ಮಲ್ಲಿಗೆ ಗಿಡಗಳು ಒಂದು ಹಾಕ್ಬೋದು ಅಂತ ಬಂದಿತ್ತು ನನಗೆ. ಸೊ ನಾವು ಮಲ್ಲಿಗೆ ಕಟ್ಟಿ ಕೊಡ್ತಾ ಇತ್ತು, ಈಗ ಸ್ವಲ್ಪ ಪಾಸ್ ಮಾಡಿದ್ದೇವೆ, ಬಟ್ ಮಲ್ಲಿಗೆನೆಲ್ಲ ನೋಡ್ಕೊಳ್ತೇವೆ, ನೀರೆಲ್ಲ ಹಾಕಿ ಇದು ಮಾಡ್ತೇವೆ. ಅದಕ್ಕೆಲ್ಲ ವಾರಕ್ಕೆ ಒಂದ್ಸಲ ಹಾಕಿದ್ರೆ ಸಾಕು ಅಂತ ಹೇಳಿದ್ರು, ಇದಕ್ಕೆ ಡೈಲಿ ಹಾಕ್ಬೇಕಲ್ಲ, ಅದು ಹೇಗೆ? ನಾವು ಆಫೀಸಿಂದ ಬಂದ ಕೂಡಲೇ ಹಾಕೋದು ಆಕ್ಚುಲಿ. ಹಾಗೆ ಇದನ್ನ ಡೈಲಿ ನೋಡ್ಕೊಳ್ಬೇಕಲ್ಲ? ಹೌದು, ಡೈಲಿ ನೋಡ್ಕೊಳ್ಬೇಕು. ಒಂದು ಮಂತ್ಲಿ ಒನ್ಸ್ ನಾವು ಅದಕ್ಕೆ ಗೊಬ್ಬರ ಏನಾದ್ರು ತಂದು ಹಾಕ್ತೀವಿ, ಅಲ್ಲಿ ಎದುರಿಗೆ ಸಗಣಿ ಗೊಬ್ಬರ ಸಿಗ್ತದೆ, ಅಲ್ಲಿ ಅದನ್ನ ಹಾಕ್ತೀರಾ. ಮತ್ತೆ ಒಂದು ಮಂತ್ಲಿ ಒನ್ಸ್ ನಾವು ಅದು ಸ್ಪ್ರೇ ಎಲ್ಲ ಮಾಡ್ತೇವೆ ಬೇಕಂತ. ಸೊ ಇದು ಸಹ ಹಾಗೆ ಯೂಟ್ಯೂಬ್ ಅಲ್ಲೇ ನೋಡಿ, ಈಗ ಅಂದ್ರೆ ಸ್ವಲ್ಪ ಎಲ್ಲ ಈಸಿ ಅಲ್ಲ, ಎಲ್ಲಿ ಇನ್ಫಾರ್ಮೇಶನ್ ಸಿಗ್ತದೆ. ಹೌದು, ಮನೇಲಿ ಕುತ್ಕೊಂಡು ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಸಿಗ್ತಿರ್ಲಿಲ್ಲ. ಅದೇ ಯಾರ ಹತ್ರ ಕೇಳುದಂತ ಗೊತ್ತಾಗುದಿಲ್ಲ, ಈಗ ಟೈಪ್ ಮಾಡಿದ್ರೆ ಸಾಕು ಮಾಹಿತಿ ಸಿಗ್ತದೆ ಅಂತ. ಸೊ ಅದೇ ಈ ಮಲ್ಲಿಗೆ ನಾವು ಅದು ಮಂಗಳೂರಿನ ಒಬ್ರು ಲಾಯರ್ ಇದ್ರಲ್ಲ, ಮಾಮ್ ಅಂಡ್ ಸನ್ಸ್ ಕ್ರಿಯೇಷನ್ ಅಂತ, ಸೊ ಅವರದ್ದು ಯೂಟ್ಯೂಬ್ ಚಾನಲ್ ತುಂಬಾ ನೋಡಿದ್ದೇನೆ. ಮತ್ತೆ ಹಾಗೆ ಬೇರೆ ಬೇರೆ ಚಾನಲ್ ಇತ್ತು ಮಲ್ಲಿಗೆ ಗಿಡದ್ದು, ಅದರಲ್ಲಿ ನಿಮ್ದು ಸಹ ನೋಡಿದ್ದೇನೆ ಆಕ್ಚುಲಿ, ಆಯುಷ್ ಅಂಡ್ ಆಕಾಂಕ್ಷಾ ಚಾನಲ್ ಅಂತ, ಅದರಲ್ಲಿ ಸಹ ಸುಮಾರು ಇನ್ಫಾರ್ಮೇಶನ್ ಇತ್ತಲ್ಲ. ಸೊ ಹಾಗೆ ಸ್ಪ್ರೇ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ, ಸೊ ಎಲ್ಲ ಯೂಟ್ಯೂಬ್ ಇಂದ ನೋಡಿಯೇ ನಾವು ಮಾಡಿದ್ದು. ಮತ್ತೆ ನಾವು ಸ್ಟಾರ್ಟ್ ಮಾಡಿದ ಮೇಲೆ ನಮಗೆ ಅದರಲ್ಲಿ ಗೊತ್ತಾಗ್ತದೆ ಎಲ್ಲಿ ಅದೇ ಹೇಗೆ ಮಾಡಬೇಕು ಅಂತ. ಕರೆಕ್ಟ್. ತುಂಬಾ ಚೆನ್ನಾಗಿದೆ. ಎಷ್ಟು ಗಿಡ ಉಂಟು ನಿಮಗೆ? ಈಗ ಇಲ್ಲಿ 40 ಪಾಟ್ ಉಂಟು ನಮ್ದು. ಬಿಸ್ನೆಸ್ ಅನ್ನ ಮಾಡಿ 1 ವರ್ಷ ಕಳೀತು, ಹಾಗೆ ನಿಮ್ಮನ್ನ ನೋಡಿ ತುಂಬಾ ಜನರಿಗೂ ನಾವು ಕೂಡ ಏನಾದ್ರೂ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಇರ್ತದೆ, ಆದ್ರೆ ಬರ್ಲಿಕ್ಕೆ ಹೆದರಿಕೆ ಆಗ್ತಾ ಇರ್ತದೆ, ಅವ್ರಿಗೆ ಏನಾದ್ರೂ ಸಜೆಷನ್ ಅನ್ನ ನೀಡಬಹುದಾ? ಸಜೆಷನ್ ಅಂದ್ರೆ ಅದೇ ಮೇನೆ ನಾನು ಹೇಳಿದಾಗೆ ಬಿಸ್ನೆಸ್ ನನ್ನ ಪ್ರಕಾರ ಅದೇ ಒಂದು ನೆಸೆಸಿಟಿ, ಒಂದು ಪ್ಯಾಷನ್. ಸೊ ಅದೆರಡರಲ್ಲಿ ಯಾವ್ದಾದ್ರು ಒಂದಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಅದರಲ್ಲಿ ಒಂದಿರುವ ಮಜವೇ ಬೇರೆ, ಅಂದ್ರೆ ಎಲ್ಲ ಯಾರು ನಿಮ್ಗೆ ಹೇಳಿಕೊಡ್ಬೇಕಂತ ಇರೋದಿಲ್ಲ, ನೀವೇ ಕಲಿಯೋದಲ್ಲ. ಅಲ್ಲಿ ತಪ್ಪು ಗಿಪ್ಪು ಎಂತ ಇದ್ರು ಸಹ ನೀವೇ ಕರೆಕ್ಟ್ ಮಾಡಿಕೊಂಡು, ತಪ್ಪಂದ್ರೆ ಆಗೇ ಆಗ್ತದೆ, ನಾವು ಎಷ್ಟು ಸಲ ತಪ್ಪು ಮಾಡಿದ್ರು ಸಹ, ಬಟ್ ಅಲ್ಲಿ ಅದೇ ನಮ್ಗೆ ಅದೇ ಎಲ್ಲದು ನಾವು ಲರ್ನಿಂಗ್ ಅಂತ ತಕೊಂಡು ಮಾಡಬೇಕು. ಸೊ ಅದೆಲ್ಲ ಮಾಡ್ಲಿಕ್ಕೆ ರೆಡಿ ಇದ್ರೆ ಎಲ್ಲರೂ ಇನ್ವಾಲ್ವ್ ಆಗಬೇಕು ಅಂತ ನಾನು ಹೇಳ್ತೇನೆ. ಅಂದ್ರೆ ಈಗ ಒಂದು ಕಡೆ ಹೋಗಿ ನಾವು ಇನ್ನೊಬ್ಬರ ಅಂಡರ್ ಕೆಲಸ ಮಾಡ್ಲಿಕ್ಕಿಂತ ನಮ್ಮದೇ ಆದ ಒಂದು ಸ್ಟಾರ್ಟ್ ಮಾಡಿದಾಗ ಅದರದೊಂದು ಮಜವೇ ಬೇರೆ ಅಂತ, ಒಂದು ಕಿಕ್ ಅಂತ ಹೇಳ್ಬೋದು. ಆಮೇಲೆ ನೀವು ಅದರಲ್ಲೇ ಇರ್ತೀರಿ, ನಿಮ್ಗೆ ದಿನ ಅದೇ ಇರ್ತದೆ. ಓಕೆ, ನನ್ನ ಬಿಸ್ನೆಸ್ ಹೀಗೆ ಸ್ಟಾರ್ಟ್ ಆಗಿದೆ, ಇದನ್ನ ಹೇಗೆ ಇಂಪ್ರೂವ್ ಮಾಡೋದು, ಏನ್ ಮಾಡ್ಬೋದು, ಮೊದಲ ಮಾಡಿದ ಏನೋ ರಾಂಗ್ ಆಗಿದೆ, ಏನ್ ಸರಿ ಮಾಡ್ಬೋದು. ಸೊ ಅದಕ್ಕೆ ರೆಡಿ ಇದ್ರೆ ನಾನು ಅದನ್ನ ಸಜೆಸ್ಟ್ ಮಾಡ್ತೇನೆ ಬಿಸ್ನೆಸ್ ಮಾಡಬೇಕು ಅಂತ. ಕಷ್ಟ ಅಂತ ಅನಿಸ್ತದ ಇರ್ತದೆ, ಮತ್ತೆ ಅದೇ ಮೇನ್ಲಿ ಹೇಳೋದಂದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕು ಅಂತ ನನ್ನ ಪ್ರಕಾರ. ಬೇರೆ ಬೇರೆ ಬಿಸ್ನೆಸ್ ಬೇರೆ ಬೇರೆ ತರ ಇರ್ತದೆ, ಬಟ್ ನನ್ನ ಒಂದು ಇದರಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕು. ಈಗ ನನ್ನ ಮನೆಯವರು ಸಹ ಸಪೋರ್ಟ್ ಮಾಡ್ತಾರೆ, ಇವಳ ಮನೆಯವರು ಸಹ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಮ್ಗೆ ಎಲ್ಲ ಕಡೆಯಿಂದ ಪಾಸಿಟಿವ್ ಆಗಿದೆ, ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ನೆಗೆಟಿವ್ ಯಾವುದು ಇಲ್ಲ ಅಲ್ಲ, ಹಾಗಾಗಿ ಎಲ್ಲ ಒಳ್ಳೇದೇ ನಡೀತಾ ಉಂಟು ಅಂತ ನಾನು ಹೇಳ್ತೇನೆ. ಇಬ್ರು ವರ್ಕಿಂಗ್ ಇರ್ಲಿಕ್ಕೆ ಹೋಗಿ, ಸೊ
ಸೊ ಕಂಟಿನ್ಯೂಸ್ ಆಗಿ ನಮಗೆ ಸಪ್ಲೈ ಮಾಡಲಿಕ್ಕೆ ಇದು ಪ್ರಿಪೇರ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ನಾವೀಗ ಏನು ಪ್ಲ್ಯಾನ್ ಮಾಡಿದ್ದೇವೆ ಅಂತ ಹೇಳಿದರೆ ಸ್ಯಾಟರ್ಡೆ ಸಂಡೇ ನಾವು ಅವೈಲೇಬಲ್ ಹೇಗೆ ಸೇರ್ತೇವೆ. ಸೊ ಯಾರಿಗಾದರೂ ಏನಾದರೂ ಆರ್ಡರ್ ಕೊಡಬೇಕಂತಿದ್ರೆ ನೀವು ನಮಗೆ ಒಂದು 2 days ಮುಂಚೆ ಹೇಳಬೇಕು, ಯಾಕಂದರೆ ನಾವು ಅದು ರಾ ಮೆಟೀರಿಯಲ್ ಎಲ್ಲ ತರಲಿಕ್ಕೆ ಎಲ್ಲ ಟೈಮ್ ಆಗ್ತದೆ. ಸೊ ಸ್ಯಾಟರ್ಡೆ ಸಂಡೇ ನಾವು ಯೂಶ್ವಲಿ ಇರ್ತೇವೆ. ಅದನ್ನು ಬಿಟ್ಟು ಮಿಡ್ ಆಫ್ ದ ವೀಕ್ ಎಲ್ಲಾದರೂ ನಿಮ್ಗೆ ಏನಾದರೂ ನೆಸೆಸಿಟಿ ಇದ್ದರೆ ನಮಗೊಂದು 2 days ಮುಂಚೆ ನೀವು ಹೇಳಿದರೆ ಸೊ ನಾವೊಂದು ಪ್ಲ್ಯಾನ್ ಮಾಡಲಿಕ್ಕೆ ನಂಗೆ ಸ್ವಲ್ಪ ಟೈಮ್ ಸಿಗ್ತದೆ. ನಾವು ನೀವು ಹೇಳಿದ ಹಾಗೆ ಪ್ರಿಪೇರ್ ಮಾಡಿ ಡೆಲಿವರಿ ಸಹ ಮಾಡ್ತೇವೆ. ಎಷ್ಟು ಡಿಸ್ಟೆನ್ಸ್ ಪ್ಲೇಸಿಗೆ ನೀವು ಕೊಡ್ಬೋದು ಅಂತ? ಈಗ ಸದ್ಯ ನಮ್ಮ ಕೆಪಾಸಿಟಿಯಲ್ಲಿ ನಾವೊಂದು ಈ ಕಡೆ ಉಡುಪಿ ಕಾಪುವರೆಗೆ ಕೊಡ್ಬೋದು, ಮತ್ತು ಕಾಪು ಟು ಈಚೆಯಿಂದ ಕುಂದಾಪುರದವರೆಗೆ ನಮಗೆ ಪ್ರಿಪೇರ್ ಮಾಡಿ ಡೆಲಿವರಿ ಮಾಡೋ ಒಂದು ಕೆಪಾಸಿಟಿಗೆ ಸದ್ಯಕ್ಕೆ ಉಂಟು. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಇಂಪ್ರೂವ್ ಆಗಿ ಇನ್ನೂ ಸ್ವಲ್ಪ ದೂರ ಕಡೆ ಮಿನಿಮಮ್ ಕ್ವಾಂಟಿಟಿ ಅಂತ ಉಂಟಾ? ಇಷ್ಟು ಇದ್ರೆ ನಿಮಗೆ ಈಗ ನಮ್ಮದು ಕೊಕೊನಟ್ ಸ್ಪ್ಲಾಶ್ ಎಲ್ಲ ನಮಗೊಂದು 20-30 ಕಪ್ಸ್ ಮಿನಿಮಮ್ಮಿಂದ ಸ್ಟಾರ್ಟ್ ಮಾಡ್ತೇವೆ ನಾವು ಮಾಡಲಿಕ್ಕೆ. ಮತ್ತು ಮ್ಯಾಕ್ಸ್ ಅದೇ ನಾನು ಹೇಳಿದಾಗೆ ಒಂದು 500 ಪ್ರಿಪೇರ್ ಮಾಡೋ ಕೆಪಾಸಿಟಿ ಉಂಟು ಇಲ್ಲಿವರೆಗೆ. ಬಟ್ ಈಗ ಅದೇ ನೀವು ಸದ್ಯದಲ್ಲೇ ನಾವು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೇವೆ. ಸೊ ನಮ್ಮ ಕೆಪಾಸಿಟಿ ಸಹ ಜಾಸ್ತಿ ಮಾಡ್ತೇವೆ ನಾವು. ಸೊ ಏನೇ ಇದ್ದರೂ ನನ್ನ ನಂಬರ್ನ ಇಲ್ಲಿ ಹಾಕಿರ್ತಾರೆ ವಿಡಿಯೋದಲ್ಲಿ. ಸೊ ಇದಕ್ಕೆ ರೀಚ್ ಔಟ್ ಆಗಿ. ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಒಂದು ಮೊದಲ ಸಂದರ್ಶನ ಆಗ್ತಾ ಇದೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಾ ಉಂಟು? ಸಂದರ್ಶನ ಫಸ್ಟ್ ಟೈಮಾ ನಿಮ್ಮದು? ಎಕ್ಸಾಕ್ಟ್ಲಿ. ನಾನು ಆ್ಯಕ್ಚುಲಿ ಇವ್ರ ಹತ್ರ ಹೇಳ್ತಾ ಇದ್ದೆ, ಏನೋ ಯಾರಾದರೂ ಬರ್ಬೋದು ಒಂದು ದಿವಸ ವಿಡಿಯೋ ಮಾಡಲಿಕ್ಕೆ, ಬಟ್ ಅದು ಸಡನ್ ಆಗಿ ಬಂತು. ಇಬ್ಬರಿಗೂ ಖುಷಿ ಆಯ್ತಲ್ಲ. ಸೊ ಈಗ ಅದೇ ನೀವು ಸ್ಟಾಲಲ್ಲಿ ಬಂದು ನಮ್ಗೆ ಕೇಳಿದಾಗ ನಮ್ಗೆ ಸಹ ಒಂದ್ಸಲ ಎಂತ ಹೇಳೋದಪ್ಪ ಅಂತ ಗೊತ್ತಾಗಲಿಲ್ಲ. ಬಟ್ ಅದೇ ನಾವು ಆಲ್ರೆಡಿ ಪ್ಲಾನ್ ಮಾಡಿತ್ತಲ್ಲ, ನಾವೇ ಮಾಡ್ಬೇಕಂತ ಮಾಡಿತ್ತು ಆ್ಯಕ್ಚುಲಿ, ಒಂದು ಇಂಟ್ರೊಡಕ್ಷನ್ ಥರ. ಬಟ್ ಈಗ ನೀವು ಬಂದು ಕೇಳಿದ್ರೆ ನಮ್ಗೆ ಖುಷಿ ಆಯ್ತು ಆ್ಯಕ್ಚುಲಿ. ಬಟ್ ಅದೇ ಆ್ಯಕ್ಚುಲಿ ಇದೇ ಪ್ಲೇಸಲ್ಲಿ ಇವ್ರು ನಿಂತಿದ್ರು. ನಾನು ಅಲ್ಲಿಂದ ಸುಮ್ಮನೆ ಹೀಗೆ ಬಂದು ನೋಡಿ ಅಂದ್ರೆ ಒಂದು ಆಕ್ಟಿಂಗ್ ಮಾಡಿದೆ ನೋಡಿ, ಒಬ್ಬರು ಬಂದು ಹೀಗೆ ಕೇಳ್ತಾರೆ ಎಂತ ಮಾಡ್ತೀರಿ, 1 year ಇವತ್ತಾಗ್ತಾ ನಿಜ ಆಯ್ತು ಅಂತ ನಮ್ಗೆ ತುಂಬ ಖುಷಿ ಆಯ್ತು. ಕನಸೆಲ್ಲ ನನಸಾಗ್ತಾ ಉಂಟು ನಿಮ್ದು. ಮುಂದೆನೂ ಇದೇ ರೀತಿಯಾಗಿ ಆಗಲಿ, ಒಳ್ಳೊಳ್ಳೆ ಕನಸು ನೋಡಿ ಅದೆಲ್ಲ ನನಸಾಗಲಿ. ಅದೇ ಮತ್ತೆ ಈ ನೀವಾಗಿ ಬಂದು ನಮಗೆ ಕೇಳಿ ಇದೊಂದು ಆಪರ್ಚುನಿಟಿ ಕೊಟ್ಟದಕ್ಕೆ ಸಹ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅಂದರೆ ಈ ಥರ ನೀವು ಸಪೋರ್ಟ್ ಮಾಡಿದಾಗ ಈ ಸ್ಟಾರ್ಟಿಂಗ್ ಇದ್ದ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ. ನಮ್ಗೊಂದು ಸ್ವಲ್ಪ ಏನು ಹೇಳ್ತಾರೆ ಅಂದರೆ ಜನರಿಗೆ ಗೊತ್ತಾಗ್ತದೆ ಎಲ್ಲರಿಗೆ. ಹೌದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಉಂಟಲ್ಲ ಅಡ್ವರ್ಟೈಸ್ಮೆಂಟ್ ಅಂತ, ಸೋಷಿಯಲ್ ಮೀಡಿಯಾದಲ್ಲಿ ಇರೋದು. ಸೊ ನೀವು ನಮಗೆ ಒಂದು ಸ್ವಲ್ಪ ವಿಸಿಬಿಲಿಟಿ ಕೊಟ್ಟರೆ ನಮಗೆ ಸಹ ತುಂಬ ಹೆಲ್ಪ್ ಆಗ್ತದೆ. ಮೇನ್ ಬೇಕಿರೋದು ವಿಸಿಬಿಲಿಟಿ, ಅಂದರೆ ಜನರಿಗೆ ಗೊತ್ತಿರಬೇಕು ನಾವು ಏನು ಮಾಡ್ತಿದ್ದೇವೆ, ಏನು ಸೇಲ್ ಮಾಡ್ತಿದ್ದೇವೆ, ಯಾವಾಗ ಎಲ್ಲಿ ಸೇಲ್ ಮಾಡ್ತಿದ್ದೇವೆ ಅಂತ. ಮತ್ತು ಮೇನ್ಲಿ ಅದೇ ನಾವೀಗ ನಾವು ಯಾರಂತ ಗೊತ್ತಿಲ್ಲದೆ ಒಂದು ಸೇಲ್ ಮಾಡೋದಕ್ಕೂ ಓಕೆ ಇವ್ರು ಸೇಲ್ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಸ್ವಲ್ಪ ಡಿಫರೆನ್ಸ್ ಉಂಟು. ಅಂದರೆ ಜನರಿಗೆ ಸಹ ಒಂದು ಕಾನ್ಫಿಡೆನ್ಸ್, ಓಕೆ ಇವ್ರು ಇಂಥವನು ಇಲ್ಲಿದ್ದಾರೆ, ಇವರು ಸೇಲ್ ಮಾಡ್ತಿದ್ದಾರೆ, ಇವ್ರು ವರ್ಕ್ ಮಾಡ್ತಿದ್ದಾರೆ, ಇವ್ರದ್ದು ಕಂಪನಿ ಅಂತ ಹೇಳಿದಾಗ ಸ್ವಲ್ಪ ಅವ್ರಿಗೆ ಸಹ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಓಕೆ ಇದು ಒಳ್ಳೇದು, ಅಂದರೆ ಮನೆಯಲ್ಲೇ ಮಾಡುವಂಥದ್ದು. ನಮ್ಮ ಮೇನ್ ಕಸ್ಟಮರ್ಸಿಗೆ ಮೇನ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಹೋಮ್ ಮೇಡ್ ಅಂತ ನಾವು ಹೇಳ್ತೇವಲ್ಲ. ಸೊ ನೀವು ವಿಡಿಯೋದಲ್ಲಿ ತೋರಿಸಿದ ಕೂಡಲೇ ಅವ್ರಿಗೆ ಸಹ ಒಂದು ಕಾನ್ಫಿಡೆನ್ಸ್, ಓಕೆ ಇಂಥ ಪ್ಲೇಸಲ್ಲಿ ಫುಡ್ ಪ್ರಿಪೇರ್ ಆಗ್ತಾ ಉಂಟು, ಸೊ ಇಷ್ಟು ಹೈಜಿನಿಕ್ ಆಗಿ ಉಂಟು ಅಂತ. ಸೊ ಅದರಿಂದ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ ಅಂತ. ಸೊ ಮೇನ್ಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸ್ಲೋ ಆಗ್ತಿದೆ. ಆಮೇಲೆ ನಾನು ಒಂದಿನ ಎಣಿಸಿದೆ ಹೇಗೂ 2 ಕಡೆ ಉಂಟಲ್ಲ, ಅದ್ರಲ್ಲಿ ಟ್ರೈ ಮಾಡಿ ನೋಡುವ ಅಂತ. ಮತ್ತೆ ಕೊಕೊನಟ್ ಎಲ್ಲ ಮಿಕ್ಸ್ ಮಾಡಿ ಸೊ ಈ ಥರ ನಾವು ಸರ್ವ್ ಮಾಡ್ತೇವೆ ಸೈಡಿಗೆ ಹಾಕಿ.